ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಹೇಗಿದ್ದೀರಾ ಎಲ್ಲರಿಗೂ ಬಾಗ್ನ ಬಂದಿರುತ್ತೆ. ನನಗೆ ಇವತ್ತು ಬಾಗ್ನ ಬಂದಿದೆ. ಸೊ ನನ್ನ ಬಾಗ್ನದಲ್ಲಿ ನಮ್ಮ ಅತ್ತಿಗೆ ಈ ಸಲ ಬಳೆ, ಸೀರೆ, ಬ್ಲೌಸ್, ಕುಂಕುಮ ವರ್ಷ ಇದೇ ಕೊಡ್ತಿದ್ರು. ದುಡ್ಡು ಕೊಡ್ತಾಯಿದ್ರು, ಬಟ್ ಈ ಸಲ ಸೀರೆ ಕೊಟ್ಟಿದ್ದಾರೆ. ತುಂಬ ಖುಷಿ, ಯಾಕೆಂದರೆ ದುಡ್ಡು ಖರ್ಚು ಮಾಡ್ಕೊಂಡು ಬಿಡ್ತೀವಿ. ಬಟ್ ಸೀರೆ ಆದರೆ ಅದನ್ನು ಉಟ್ಕೊಂಡಾಗೆಲ್ಲ ಇದು ನಮ್ಮ ಅತ್ತಿಗೆ ಕೊಟ್ಟಿದ್ದು, ಇದು ನನ್ನ ತವ್ರ ಮನೆದು ಅಂತ ಹೇಳ್ಕೊಂಡು ಓಡಾಡ್ಬೋದು. ಅದೇನೋ ಹೇಳ್ತಾರಲ್ವ, ಗಂಡನ ಮನೇಲಿ ತುಪ್ಪದಲ್ಲೇ ಕೈ ತೊಳಿತಾ ಇದ್ರು ತವ್ರ ಮನೆ ತಂಗ್ಳಂದರೆ ಭಾರಿ ಇಷ್ಟ ಅಂತೆ ಹೆಣ್ಮಕ್ಳಿಗೆ. ಹಾಗಾಗಿ ನಮಗಂತೂ ನಮ್ಮ ಮನೇಲಿ ಎಷ್ಟೇ ಇದ್ರೂ ತವ್ರ ಮನೆಯದು ಮಾತ್ರ ತುಂಬ ಇಷ್ಟ. ತವ್ರ ಮನೇನ ಬಿಟ್ಕೊಡೋ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಅರಿಶಿನ ಕುಂಕುಮ ಅಷ್ಟೇ ಬೇಕಾಗುತ್ತೆ. ನಾವು ಕೇಳೋದು ಹೆಣ್ಮಕ್ಳು ತವ್ರ ಮನೆಯಿಂದ ವರ್ಷಕ್ಕೊಂದ್ಸಲಿ ಬಂದು ಅರಿಶಿನ ಕುಂಕುಮ ಕೊಟ್ಟರೆ ಆ ವರ್ಷವೆಲ್ಲ ಅದೇನೋ ಒಂಥರ ನಮಗೆ ತುಂಬ ಖುಷಿಯಾಗುತ್ತೆ. ಸೊ ನಮ್ಮ ಅತ್ತಿಗೆ ಒಂದು ಈ ಸಲ ನನಗೆ ಸೀರೆ, ಬ್ಲೌಸ್ ಪೀಸ್, ಬಳೆ ಎಲ್ಲ ಕೊಟ್ಟೋಗಿದ್ದಾರೆ. ಬ್ಲೌಸ್ ಪೀಸ್ ಯಾಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ, ಸೀರೆನ ಯಾರಿಗೇ ಆಗಲಿ, ಬಾಗ್ನ ಅಂತಲ್ಲ, ಯಾರಿಗೇ ಕೊಡುವಾಗಲೂ ಕಟ್ ಮಾಡಿಸಿ ಕೊಡಬಾರ್ದು. ಹಾಗಾಗಿ ಬ್ಲೌಸ್ ಪೀಸ್ನ ಒಂದು ಅಡಿಷನಲಾಗಿ ಇಡ್ಬೋದು. ಇಲ್ಲ ಬೇಡ ನೀವು ಕೊಡೋಕ್ಕಾಗಲಿಲ್ಲ ಅಂದರೆ ಬರೀ ಸೀರೆನೇ ಕಟ್ ಮಾಡ್ದಲೆ ಹಾಗೆ ಕೂಡ ಕೊಡ್ಬೋದು. ಹಾಗೆ ಹಣ್ಣು ಮತ್ತು ತುಂಬಿದ ಕಾಯಿ ಕೊಡ್ತಾರೆ. ನೀವು ಇದನ್ನು ಪೂಜೆ ಮಾಡಿ ಒಂದು 4-5 ಜನ ಮುತ್ತೈದೆಯನ್ನು ಕರೆದು ಅರಿಶಿನ ಕುಂಕುಮ ಕೊಡ್ಬೋದು, ನಡೆಸಿರೋರು. ಇಲ್ಲ ಅಂದರೆ ಹಾಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಬಾಗ್ನ ಕೊಟ್ಟಿರೋ ನಮ್ಮ ಅಣ್ಣನ ಮನೆ ಸದಾಕಾಲ ಹಾಲು ಥರ ಉಕ್ಕಲಿ ಅಂತ ಕೇಳ್ಕೊತ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಬಾಗ್ನಕ್ಕೆಲ್ಲ ಪೂಜೆ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.